ಅವ್ಗೆ ಇಸ್ಮಾಲ್ ತಮಡ್ಕರ್ ಅಂದ್ರೆ ದೇಶ ಬಿಟ್ಟು ಹೊರಗದಾನ. ಅವ್ ಅಲ್ಲಿಂದ ಫೋನ್ ಮ್ಯಾಗ ಫೋನ್ ಹಚ್ಕೊಂಡ ಧಮಕಿ ಕೊಡ್ಕೊಂತ ಇದು ಮಾಡಾಕ್ತಾನ. ಆಮೇಲೆ ಅವ್ರ ತಮ್ಮ ಅವ್ ಇಲ್ಲಿ ಓಪನ್ ಲ್ಯಾಡ್ ಆಡತಾನ. ಓಪನ್ ಲ್ಯಾಡ್ ಆಡ್ಕೊಂಡೈತಲ್ಲ, ಅವ್ರ ಫೋನ್ ಹಚ್ಚೋದು ಇವ್ರ ಫೋನ್ ಹಚ್ಚೋದು ಬಿಂದಾಸ್ ಅಡ್ಡಾಡತಾನ. ಈಗ ಯಾವ್ದೋ ಒಬ್ಬಂಗ ಸಣ್ಣ ಪುಟ್ಟ ಆರೋಗ್ಯನಾಗ ಅವ್ರು ಸಿಗ್ಲಿಲ್ಲ ಅಂದ್ರೆ ಅವ್ರ ಮನ್ಯಾಗ ಕರ್ಕೊಂಡ್ ಕುಂದ್ರಸ್ಕಾಸ ಬರೋ ಮಟ ಅವ್ನು ಬಿಡೋಂಗಿಲ್ಲ. ಆದ್ರೆ ಇವಂಗ್ ಇನ್ನೂ ಮಟ್ಟ ಆಯ್ತಲ್ಲ, ಇವಂಗ್ ಬಿಂದಾಸ್ ಬಿಟ್ಬಿಟ್ಟಾರ. ಅವ್ ಅಲ್ಲಿ ಹೊರಗೆ ಕುಂತ ಫೋನ್ ಹಚ್ಚತಾನೆ. ಇವ ಇಕ್ಬಾಲ್ ತಮಡ್ಕರ್ ಐತಲ್ಲ, ಇಲ್ಲೇ ಓಪನ್ಲಿ ಅಡ್ಡಾಡ್ಕೊಂತ ಇವ್ ಧಮಕಿ ಕೊಡಕ್ ಸಾಕ್ಷಿಗಳಿಗೆ ಇದು ಮಾಡಿ ಇದು ಮಾಡತಾನ. ಆಮೇಲೆ ಇನ್ನೊಬ್ಬ ಆರೋಪಿ ಇದ್ರೊಳಗ ಮೈನೂನ್ ಅದಾಪ್, ಅವ್ನು ಜುಡಿಷಿಯಲ್ ಕಸ್ಟಡಿ ಒಳಗ KMC ಒಳಗ ಅದಾನ. KMC ಒಳಗಿದ್ದ ಅವಂಗ ಫೋನ್ ಕೊಟ್ಟಾರ, ಶೇರೆ ಕೊಡಾಕತ್ತಾರ. ಅವ್ನ ಫೋನ್ ಮ್ಯಾಗ ಹಚ್ಕೊಂಡ ಸಾಕ್ಷಿದಾರರಿಗೆ ಧಮಕಿ ಕೊಡೋದ್ ಕೆಲಸ ಮಾಡದಾನ. ಆಮೇಲೆ ಒಳಗ್ ಕುಂತವ್ರು, ನಾವು ಆಲ್ರೆಡಿ ಕಮಿಷನರ್ಗೆ ಹೇಳಿದೈತಿ, ಒಳಗ್ ಕುಂತವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ರಿ ಅಂತ. ಆದ್ರೆ ಇನ್ನೂ ಮಟ ಅವ್ರು ಟ್ರಾನ್ಸ್ಫರ್ ಮಾಡಿಲ್ಲ, ಇನ್ನೂ ಮಟ ಇದು ಮಾಡಿಲ್ಲ. ಆಮೇಲೆ ಆಲ್ರೆಡಿ 12 ಮಂದಿದು ಇನ್ನೊಂದು 12 ಮಂದಿ ಲಿಸ್ಟ್ ಕೊಟ್ಟೆ ನಾವು. ಆದ್ರೂ ಅವ್ರಿಗೂ ಇನ್ನೂ ಮಟ ಅವ್ರಿಗೂ ಯಾರಿಗೂ ಕರೆಸ್ಕಾಶ್ ಇನ್ಕ್ವೈರಿ ಮಾಡೋದತ್ತ, ಕರೆಸ್ ಇದು ಮಾಡೋದತ್ತ ಯಾವ್ದು ಇದು ಮಾಡೇ ಇಲ್ಲ. ಅದಕ್ಕೆ ಏನೈತಿ, ನಮ್ಗ ಡಿಪಾರ್ಟ್ಮೆಂಟ್ ಮ್ಯಾಗ ಅಂತೂ ನಂಬಿಕೆ ಇಲ್ಲ ಈಗ ಯಾಕಂದ್ರೆ ಇವ್ರು ಇಷ್ಟು ದೊಡ್ಡ ಕೊಲೆ ಆಗಿದೆ ಧಾರವಾಡನ್ಯಾಗ. ಮನಿ ಹೊಕ್ಕಿ ತಾಯಿ ಮುಂದೆ ಹೊಡೆದಾರಂದ್ರ ಇವ್ರ ಬೇಲ್ ಮ್ಯಾಗ ಬೇಲ್ ಹಾಕೊಂಡ್ ಹೊಂಟಾರ. ಮೊನ್ನೆ ಡಿಸ್ಟ್ರಿಕ್ಟ್ನಾಗ ರಿಜೆಕ್ಟ್ ಆದಿ ಮತ್ತೆ ಹೈಕೋರ್ಟಿಗೆ ಬೇಲ್ ಹಾಕ್ಯಾರ. ಇವ್ರು ಹೈಕೋರ್ಟಿಗೆ ಬೇಲ್ ಮ್ಯಾಗ ಬೇಲ್ ಹಾಕೊಂಡ್ ಇವ್ರಿಗೆ ಏನಾರು ಬೇಲ್ ಸಿಕ್ತಂದ್ರ ನಾಳೆ ಏನ್ ಏವನ್ ಆರಿಪಾರ ಅವ್ರು ಬೇಲಿಗೆ ಅಪ್ಲೈ ಮಾಡ್ತಾರ. ಏನಾಗ್ತದೆ ತಗೋ, ಇವ್ರಿಗೆ ಬೇಲ್ ಸಿಕ್ಕೈತೆ ಮತ್ತೆ ನಮಗೂ ಇದಂತ ಕೆಲಸ ಅಂದ್ರೆ ಕಾನೂನು ವ್ಯವಸ್ಥೆ ಏನಂತ ಕೆಲಸ ಟ್ರೀಟ್ಮೆಂಟ್ ಕೊಡೋದ್ರ. ಅವ್ನ ಕೈಗೆ ಏನ ಇದಾಗೈತಂತ ಅದಕ್ಕೆ ಅವ್ನು ಟ್ರೀಟ್ಮೆಂಟ್ ಕೊಡತ್ತಾರ ಮೈನೂನ್ ಅದಾಪಿಗೆ. ಅವ ಕಸ್ಟಡಿ ಒಳಗ ಟ್ರೀಟ್ಮೆಂಟ್ ಮೆಡಿಕಲ್ ಇದ್ರ ಮ್ಯಾಗ ಇದಾನು. ಆದ್ರ ಯಾವ್ದೋ ಅವ್ ಬೇಲ್ ಸಿಕ್ಕೈತಂದ್ರ ಮೊಬೈಲ್ನಾಗ ಮಾತಾಡಕ್ ಇದೈತ. ಅವ್ ಬೇಲ್ ಸಿಕ್ಕಿಲ್ಲ ಇನ್ನು ಮಟ. ಬೇಲ್ ಸಿಗಲಾರ್ದ ಮೊಬೈಲ್ನಾಗ ಹೆಂಗ್ ಮಾತಾಡಕ್ ಕೊಟ್ಟಾರ ಅವಂಗ? ಫೋನ್ ಬಿಂದಾಸ್ ಬ್ಲೂಟೂತ್ ಕೊಟ್ಟಾರ, ಫೋನ್ ಕೊಟ್ಟಾರ ಎಲ್ಲ. ಅಲ್ಲೇ ವಿಡಿಯೋ ಅಲ್ಲಿ ಒಬ್ರು ಕಳ್ಸಿದ್ರ ನಮ್ಗ, ಅಲ್ಲಿ ಒಬ್ರು ಕಳ್ಸಿದ್ರ ಅದ ಅವ್ರ ಹೆಸರೊಳಗ ಅಲ್ಲಿಂದ ಕಳ್ಸಿದ್ರ ನಮ್ಗ. ಹಿಂಗಂದ್ರೆ ವಿಡಿಯೋ ಕಳ್ಸಿದ್ರ ಅದ ವಿಡಿಯೋನ ಈಗ ಪ್ರೆಸ್ನಾಗ ರಿಲೀಸ್ ಮಾಡಿ. ಈಗ ನಾವು ಅವ್ರಿಗೂ ಅವ್ರ ಅರೆಸ್ಟ್ ಯಾಕೆ ಹಿಂದೆ ಹಾಕ್ತಾರ ಅನ್ನೋ ಗೊತ್ತಿಲ್ಲ. ಈಗ ಅವ್ರಿಗೂ ಪ್ರೆಷರ್ ಬಂದಿರ್ತೈತಿ, ಪ್ರೆಷರ್ ಹಾಕಿರ್ಬೋದು ಅವ್ರು. ಯಾಕಂದ್ರೆ ಇವರು ಇಸ್ಮಾಲ್ ತಮಡ್ಕರ್ ಪ್ರಭಾವಿ ಮಾಜಿ ಮಿನಿಸ್ಟರ್ ಖಾಸ ಆತ್ಮೀಯರು. ಇವ್ರು ಪ್ರೆಷರ್ ಹಾಕ್ಯಾರಲ್ಲೇ, ಪ್ರೆಷರ್ ಹಾಕಿದ ಮ್ಯಾಗ ಐತೆಲ್ಲ ಇದಾಗೈತೆ. ಈಗ ಏನಿದ್ರು ಪಾರ್ಟಿ ಹೆಸರು ಕಟ್ತೈತಪ್ಪ ಇದ ಕೆಲಸ. ಈಗ ಪಾರ್ಟಿಲಿಂದ್ರೆ ಉಚ್ಚಾಟನೆ ಮಾಡಿದ್ಮ್ಯಾಗ ಮತ್ತೇನ್ ಪಾರ್ಟಿ ಪರ್ಸನ್ ನಮ್ ತಮ್ಮ ಪಾರ್ಟಿ ಒಳಗಿದ್ದಾಗ ಸತಾನ್, ಪಾರ್ಟಿ ಒಳಗಿದ್ದಾಗ ಕೊಲೆ ಮಾಡ್ಯಾರ. ಒಂದು ಎಲ್ಲಾರ ಸಮ ಹೋರಾಟ ಮಾಡ್ಯಾನ, ಎಲ್ಲಾರ ಸಮ ಇದ್ ಮಾಡ್ಯಾನ. ಅವ್ನ್ ಪಾರ್ಟಿ ಒಳಗಿದ್ದ ಇವ್ರ ಹಿಂಗ್ ಮಾಡಾಕ್ತಾರಂದ್ರ ಮುಂದ ಬ್ಯಾರೆಯವ್ರ ನಾರ್ಮಲ್ ಪರಿಸ್ಥಿತಿ, ಜನಗಳ ಪರಿಸ್ಥಿತಿ ಅಲ್ಲಿ ಸಿಬಿಐ ಎನ್ಕ್ವೈರಿ ಬೇಕು. ಇದ ಇನ್ನೂ ಯಾರ ಕೈವಾಡೈತಿ, ಇನ್ನು ಯಾರು ಇದ್ ಮಾಡತ್ತಾರ ಅದು ನಂಬೇಕು. ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ್ಮ್ಯಾಗ ಈಗ ಆಕ್ಚುಲಿ ಫೋನ್ ಕಸ್ಕೋತಾರ ಮೈನೂನ್ ಅದಾಪ್ ಅದ. ಅಲ್ಲಿ ಕುಂತ್ಗೆ ಯಾರು ಫೋನ್ ಹಚ್ಚ ನಾವು ಆಗ್ಬೇಕಲ್ಲ ಮೇನ್, ಯಾರು ಕೊಟ್ಟು ಮಾತಾಡೋಣ ಅಂತ ಕೆಲಸ. ಈಗ ಅವ್ರ ಪೊಲೀಸರು ಮೊಬೈಲ್ ಹೋತಂದ್ರೆ ಈಗ ಅವ್ರು ಏನ್ ಹೇಳೋಂಗಿಲ್ಲ ಇದೈತಿ. ಆದ್ರೆ ಯಾರು ಫೋನ್ ಹಚ್ಚ ಅನ್ಬೇಕಲ್ಲ ಅಲ್ಲಿ ಒಳಗ್ ಕುಂತಾವ. ಡ್ರಿಂಕ್ಸ್ ಸಪ್ಲೈ ಕೊಡತ್ತಾರ. ಇಷ್ಟು ಮೊಬೈಲ್ ಎಲ್ಲ ಬಿಂದಾಸ ಕಾಲ್ ಮ್ಯಾಗ ಕಾಲ್ ಹಾಕೊಂಡ್ ಇದ್ ಮಾಡತ್ತಾರ ಅಂದ್ರೆ ಡ್ರಿಂಕ್ಸ್ ಸಪ್ಲೈ ಇರಲ್ಲ ಹೆಂಗ್ ಎಲ್ಲ ಡ್ರಿಂಕ್ಸ್ ಸಪ್ಲೈ ಚಲೋ ಊಟ ಗಿಟ ಎಲ್ಲ ಕೊಡತ್ತಾರ ಅವ್ಗ ಬಿಂದಾಸ್ ಆಗಿ.